ಸ್ವಚ್ಛ ಭಾರತ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು. ಪ್ರತಿ ಮನೆಗಳಲ್ಲೂ ಶೌಚಾಲಯ ಇರಬೇಕು, ಬಹಿರ್ದೆಸೆ ಮುಕ್ತ ಭಾರತ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ ಪ್ರಧಾನಿಗಳದ್ದು. ಇದೇ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇದ್ದಾರೆ. ಆ ಯೋಜನೆಗಳು ಕೆಲವು ಗ್ರಾಮಗಳಲ್ಲಿ, ಕೆಲವು ಊರಿನಲ್ಲಿ ತಲುಪಿದೆಯಾ ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಮೂಡ್ತಾ ಇದೆ. ಕಾರಣ ಶೌಚಾಲಯ ಬೇಕು ಅಂತ ಇಬ್ಬರು ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟು ಗೋಳಾಡಿದ್ದಾರೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಶೌಚಾಲಯಕ್ಕಾಗಿ ಕಣ್ಣೀರಿಟ್ಟ ಬಡ ವಿದ್ಯಾರ್ಥಿನಿಯರು, ಶೌಚಾಲಯ ಕಟ್ಟಿಕೊಡೋ ಭರವಸೆ ಕೊಟ್ಟ ಆಫೀಸರ್ಸ್, ಮನೆಯಲ್ಲಿ ಶೌಚಾಲಯ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟಿದ್ದಾರೆ. ಟಾಯ್ಲೆಟ್ ಸಮಸ್ಯೆ ಹೇಳ್ಕೊಂಡು ಅಂಗಟ ಗ್ರಾಮದ 5ನೇ ತರಗತಿ ವಿದ್ಯಾರ್ಥಿನಿ ವೇದಶ್ರೀ ಮತ್ತು ಸುಲ್ತಾನ್ಪೇಟೆಯ 10ನೇ ತರಗತಿಯ ವಿದ್ಯಾರ್ಥಿನಿ ರಂಜಿತಾ ಕಣ್ಣೀರಿಟ್ಟಿದ್ದಾರೆ. 4 ಜನ ಮಕ್ಕಳನ್ನ ನಮ್ಮನ್ನು ಸಾಕೋದು ಜಾಸ್ತಿ ಕಷ್ಟ ಆಗೈತೆ. ನಮ್ಮ ಮನೇಲಿ ವಾಶ್ರೂಮ್ ಇಲ್ಲ. 10 ಕಡೆಗೆ ಹೋದ್ರೆ ಯಾರು ಬಾಯ್ಸ್ ಬಂದು ನೋಡ್ತಾರೆ. ನಮಗೆ ವಾಶ್ರೂಮ್ ಕಟ್ಸ್ಕೊಡ್ಬೇಕಂತ ವಿನಂತಿ. ನಮಗೆ ಅಪ್ಪ ಇಲ್ಲ, ನಮ್ಮಮ್ಮಗೆ 3 ಜನ ಮಕ್ಕಳು, ನಮಗೆ ಮನೆ ಕೂಡ ಇಲ್ಲ, ಬಾಡಿಗೆ ಕಟ್ಕೊಂಡು ಇರ್ಬೇಕು. ನಾವು ಬಾಡಿಗೆ ಮನೆಯಲ್ಲಿದ್ರು ವಾಶ್ರೂಮ್ ಇಲ್ಲ, ಕಟ್ಕೊಡ್ಬೇಕು ಮನೆ ಅಂತ ಕೇಳ್ಕೊಂತ ಇದ್ದೀನಿ. ವಿದ್ಯಾರ್ಥಿಗಳ ಕಣ್ಣೀರಿಗೆ ಕರಗಿದ ನಿಮ್ಮ ಪಬ್ಲಿಕ್ ಟಿವಿ ಖುದ್ದು ವಿದ್ಯಾರ್ಥಿಗಳ ಮನೆಗೆ ತೆರಳಿ ಪರಿಶೀಲನೆ ನಡೆಸಿತು. ಕೂಡಲೇ ಸಂಬಂಧಪಟ್ಟ ಕುಪ್ಪಳ್ಳಿ ಹಾಗೂ ನಂದಿಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ಕೊಟ್ಟು ಇಬ್ಬರು ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಶೌಚಾಲಯ ನಿರ್ಮಿಸಿಕೊಡುವಂತೆ ಒತ್ತಾಯಿಸಲಾಯಿತು. ಪಬ್ಲಿಕ್ ಟಿವಿಗೆ ಸ್ಪಂದಿಸಿದ ಅಧಿಕಾರಿಗಳು ಆದಷ್ಟು ಬೇಗ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡುವ ಭರವಸೆ ಕೊಟ್ಟರು. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.